ಗೈಸ್ ಇವಾಗ ಫೈನಲಿ ಸಿ ಸೆಕ್ಷನ್ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಡಾಕ್ಟ್ರು ಕೂಡ ನಮಗೆ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ಸೊ ನೋಡೋಣ ಹೋಪ್ ಫಾರ್ ಬೆಸ್ಟ್. ಏನಕ್ಕೆ ಅಂತ ಸಿಂಪಲಾಗಿ ಹೇಳ್ಬಿಡ್ತಾರೆ ನೋಡಿ. ಹಾಯ್ ಪೂಜಾ, ಈಗ ಸಿಸೇರಿಯನ್ಗೆ ಸೆಕ್ಷನ್ಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ರೀಸನ್ ಏನು ಅಂದರೆ ನಿನ್ನೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮದು ಥ್ರೆಶೋಲ್ಡ್ ತುಂಬ ಚೆನ್ನಾಗಿತ್ತು, ಬೇಬಿ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿತ್ತು, ಪೆಲ್ವಿಸು ಅಡೆಕ್ವೇಟ್ ಆಗಿದೆ ಅನಿಸ್ತಾ ಇತ್ತು. ಸೊ ಹಾಗಾಗಿ ಟ್ರಯಲ್ ಕೊಟ್ವಿ. ಬಟ್ 24 hours ಆಲ್ಮೋಸ್ಟ್ ಟ್ರಯಲ್ ಕೊಟ್ಟಿದ್ದೀವಿ. ಥರ್ಡ್ ಇಂಡಕ್ಷನ್ ಮಾಡುವಾಗ ನನಗೆ ಟ್ರಯಲ್ ಮಾಡೋದು ಬರ್ತ್ ಅನ್ನಿಸ್ಲಿಲ್ಲ. ಯಾಕಂದರೆ ಬೇಬಿ ಹೆಡ್ ಇನ್ನೂ ಫಿಕ್ಸ್ ಆಗಲೇ ಇಲ್ಲ ಟ್ರಯಲ್ ಕೊಟ್ಟರು. ಸೊ ಹೆಡ್ ಎಂಗೇಜ್ ಆಗಿಲ್ಲ ಅಂದ್ರೂ ಟ್ರಯಲ್ ಕೊಡ್ತೀವಿ ನಾವು. ಬಟ್ ಆ ಪೇಯ್ನ್ ಬರುವಾಗ ಹೆಡ್ ಎಂಗೇಜ್ ಆಗಬೇಕು. ಸೊ ಇದನ್ನು ಕಾಂಟ್ರಾಕ್ಟೆಡ್ ಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಫೇಲ್ ಟು ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಸೊ ಫೇಲ್ ಟು ಪ್ರೋಗ್ರೆಸ್ ಅಂದರೆ 2 ಇಂಡಕ್ಷನ್ ಆದಮೇಲೂ ಪ್ರೋಗ್ರೆಸ್ ಆಗಲಿಲ್ಲ ಅಂದರೆ ಫೇಲ್ ಟು ಪ್ರೋಗ್ರೆಸ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಾನೀಗ ಸಿಸೇರಿಯನ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿಸೇರಿಯನ್ ಬಗ್ಗೆ ಏನೂ ಹೆದರ್ಕೋಬೇಡಿ. ಸ್ಮಾಲ್ ಸ್ಕಾರು, ಅದು ಸ್ಕಾರ್ ಥರನೂ ಕಾಣಿಸಲ್ಲ ನಿಮಗೆ, ಸ್ಕಿನ್ ಜೊತೆ ಮರ್ಜ್ ಆಗಿಬಿಟ್ಟಿರುತ್ತೆ, ಏನೂ ರಿಸ್ಕ್ ಆಗಲ್ಲ. ಸೊ ವಿ ವಿಲ್ ಟೇಕ್ ಎ ಕಾಲ್ ಆನ್ ದಟ್. ಓಕೆ, ಸೊ ಸಿ ಸೆಕ್ಷನ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಆಗೋಣ, ಹೆದರ್ಕೋಬೇಡಿ ಪೂಜಾ. ಆಲ್ ದ ಬೆಸ್ಟ್, ಕಮ್ ಇನ್ ಸೈಡ್. ಓಕೆ ಪುಟ್ಟಕ್ಕ, ಓಯ್ ಕಳಿ, ಹ್ಯಾಪಿ. ಗೈಸ್, ನಮ್ಮ ಫ್ಯಾಮಿಲಿಯವ್ರಿಗೆ ನಮಗೆ ತುಂಬ ಅಂದರೆ ತುಂಬ ಆಸೆ ಇತ್ತು ಹೆಣ್ಮಗು ಆಗಬೇಕು ಅಂತ. ಸೊ ಫೈನಲಿ ಮಗುನ ತೋರಿಸಿದ ತಕ್ಷಣ ತುಂಬ ಖುಷಿ ಆದರು. ಫಸ್ಟ್ ನಾನೇ ನೋಡಿದ್ದು ಮಗುನ, ಅದಾದಮೇಲೆ ಅವ್ರಿಗೆ ತೋರಿಸಿದ್ರು ಫ್ಯಾಮಿಲಿಯವ್ರಿಗೆ. ಸೊ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಖುಷಿಯಾಗಿ ಅವರವರೇ ಸ್ವೀಟ್ ಹಂಚ್ಕೊಂಡು ಖುಷಿ ಪಡ್ತಾ ಇದ್ದಾರೆ. ಸೊ ಇದು ಬೆಳಗ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ. ಸೊ ಫಸ್ಟು ಫ್ಯಾಮಿಲಿಯವ್ರಿಗೆ ಇನ್ಫಾರ್ಮ್ ಮಾಡಬೇಕಂತ. ಸೊ ತುಂಬ ಎಮೋಷ್ನಲ್ ಆದರು. ಅದನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಅಮ್ಮದು ಇದು ಫಸ್ಟು ಮಗುನ ನಿಮ್ಮ ಮನೆಗೆ ಸೊ ಅಜ್ಜಿ ಆಗಲಿ. ಸೊ ನೈಸ್. ಹೌದಾ, ಹೆಣ್ಮಗು ಬೇಕು ಅಂತ. ಇಬ್ಬರು ನಿಮ್ಮ ಮಗ ಸೊಸೆ ಇಬ್ಬರು ಅಲ್ಲಿ ಓಟಿ ಒಳಗಡೆನೆ ಎಮೋಷ್ನಲ್ ಆಗಿಬಿಟ್ಟಿದ್ದು ತುಂಬ ಮಗು ಆಗಿದ ತಕ್ಷಣ. ಒಳ್ಳೇದ್ರಿ. ನಾನು ದಿನಾಗಿನ ಎಲ್ಲ ನೋಡಲ್ಲ ಅಂದರು. ಕಂಗ್ರಾಟ್ಸ್ ನಿಮಗೆ. ಹ್ಯಾಪಿ ಫಾದರ್. ಸೊ ಇದೆಲ್ಲ ಮುಗಿಸ್ಕೊಂಡು ಪಾಪುನ ಆ್ಯಕ್ಚುಲಿ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ ಅಂದರು. ಪಾಪು ಅಂದರೆ ಆ್ಯಕ್ಚುಲಿ ಪೂಜಾ. ಸೊ ಅವಳನ್ನ ಪಾಪು ಅಂತಲೇ ಕರೆಯೋದು ನಾನು. ಗೈಸ್, ಏನು ಆಶ್ಚರ್ಯ ಏನಂದರೆ ಒಂಥರ ಎಕ್ಸೈಟ್ಮೆಂಟ್. ಮಗು ಹುಟ್ಟಿರೋದು ಅಂತೂ ಸಖತ್ ಖುಷಿಯಾಗಿದೆ, ಹಾರ್ಟ್ ತುಂಬೋಗಿದೆ. ಬಟ್ ಅವಳು ನನ್ನನ್ನೇ ನೋಡ್ತಾವಳೆ, ಏನೇ ಮಾಡಿದ್ರು ನನ್ನನ್ನೇ ನೋಡ್ತಾವಳೆ, ನನ್ನ ಕೈಯೇ ಹಿಡ್ಕೊಳಕ್ಕೆ ನೋಡ್ತಾ ಇದ್ದಾಳೆ. ಅದು ಏನಂತಲೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ನೀನು ಯಾವ ಥರ ಇದೆ ಅನ್ಕೊಂತೀಯ? ನನಗೂ ಅನಿಸ್ತಾ ಇದೆ ನಿಮ್ಮ ಥರ. ಇಲ್ಲ ಇಲ್ಲ, ಅಕ್ಕನ ಥರ ಇಲ್ಲ. ನನಗೆ ಹೆಣ್ಮಗು ಆಗಿದ ತಕ್ಷಣ ನನ್ನ ಹಾಸ್ಪಿಟ್ಲ್ ಬಂದು ಪಟಾಕಿ ಹೊಡಿಬೇಕು ಅಂತ ಹೇಳ್ತಿದ್ದಾರೆ ಅವರು. ಬಾಯ್ ಬಾಯ್. ಓಕೆ ಬಾ, ಬಾಯ್. ಟೇಕ್ ರೆಸ್ಟ್. ಕೊಡ್ತಾ ಇದ್ದಂತೆ 2 hours ಕೊಡ್ತಾರೆ ಬೇಬಿನ. 2 hours ಅಬ್ಸರ್ವೇಷನ್. ಅದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡಿ. ರೆಸ್ಟ್ ಯಾರು ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೆ ನಾನು ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಜ ನೋಡಿ, ಅವಳಿಗೆ ಎಷ್ಟೇ ಪೇಯ್ನ್ ಇದ್ರೂ ಗೈಸ್ ನಿಜವಾಗ್ಲೂ ನಂಬಲ್ಲ, ಅವಳಿಗೆ ಪೇಯ್ನ್ ಇದೆ. ಸಿ ಸೆಕ್ಷನ್ ಆಗಿರೋದು ಆದ್ರೂ ಅವಳು ಖುಷಿಯಾಗೇ ಇದ್ದಾಳೆ, ನನ್ನ ನೋಡಿಕೊಂಡು, ಬೇಬಿನ ನೋಡಿಕೊಂಡು. ಏಯ್ ಪುಟ್ಟಕ, ಪುಟ್ಟಕ, ಕಣ್ಣಿಗೆ ಮಾಡ್ತಾ ಇದ್ದೀವಿ. ಇದು ಯಾಕೆ ನೋಡಿ ಸೌಂಡು. ಏಯ್ ಪುಟ್ಟಕ, ಇದೇ ಮಾಡ್ತೀಯಾ? ಗೈಸ್, ನಮ್ಮ ಕಡೆ ಅಂದರೆ ಲೈಕ್ ಪೂಜಾ ಅವ್ರ ಮನೆ ಕಡೆ ಏನಂದರೆ ಸೋದ್ರ ಮಾವ ಅಂದರೆ ಪೂಜನ ತಮ್ಮ ಸೋದ್ರ ಮಾವ ಆಗ್ತಾನೆ. ಸೊ ಅವನು ಡೈರೆಕ್ಟಾಗಿ ನೋಡೋಂಗಿಲ್ಲ ಬೇಬಿನ. ಅದು ಎಣ್ಣೆಯಲ್ಲಿ ನೋಡಬೇಕಂತ. ಸೊ ಎಣ್ಣೆಯಲ್ಲಿ ನೋಡಿ ಆಮೇಲೆ ಡೈರೆಕ್ಟಾಗಿ ನೋಡ್ತಾ ಇದ್ದಾನೆ.
ಅದಾದಮೇಲೆ ಅವ್ರ ಅಕ್ಕ ಹೇಗಿದ್ದಾರೆ ಏನು ಆ ಥರ ಮಾತಾಡಿಕೊಂಡು ಅದನ್ನು ವಿಚಾರಿಸ್ಕೊಂಡು ಮಾತಾಡ್ತಾ ಇದ್ದ. ಗುರುಬಲ 17 ವರ್ಷದವರೆಗೂ ಇದೆ. ಎಷ್ಟೇ ಖುಷಿ ಇದ್ರೂ ಫಸ್ಟು ಡೋಸೇಜು ವ್ಯಾಕ್ಸಿನೇಷನ್ ಕೊಡ್ತಾಯಿದ್ರು. ಅದನ್ನ ನೋಡಿ ನಿಜ ಅದು ನೋಡೋಕ್ಕೆ ಆಗಲಿಲ್ಲ. ಬಟ್ ಅವಳೇನು ಜಾಸ್ತಿ ಅಳ್ಳಿಲ್ಲ, ಲೈಕ್ ಒಂದು ಸ್ವಲ್ಪ ಕುಯ್ ಅಂತ ಅಂದ್ಲು ಅಷ್ಟೇ. ಬಟ್ ಆದ್ರೂ ಅದನ್ನು ನೋಡಿ ಲೈಕ್ ಒಳಗಡೆನೇ ಒಂಥರ ಹಿಂಡ್ದಂಗೆ ಆಗ್ತಾಯಿತ್ತು. ಈ ಫೀಲ್ ಎಲ್ಲ ಆ್ಯಕ್ಚುಲಿ ಒಂದೇ ಸಲ ಬರೋದು ಅನಿಸುತ್ತೆ. ಬೆಸ್ಟ್ ಫೀಲ್ ಅಂತಲೇ ಹೇಳ್ಬೋದು ಇದನ್ನು. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಒಂದು ಅದು ವರ್ಣನೆ ಮಾಡೋಕ್ಕಾಗಲ್ಲ, ಮಾತೇ ಆಡೋಕ್ಕಾಗಲ್ಲ. ಅಳ್ತಾ ಇದ್ರೆ ನಮಗೂ ಅಳು ಬರೋ ಥರ ಆಗುತ್ತೆ, ಅವ್ಳು ನಗ್ತಾ ಇದ್ರೆ ನಮ್ಗೆ ಖುಷಿ ಆಗುತ್ತೆ. ಈ ಥರ ವ್ಯಾಕ್ಸಿನೇಷನ್ ಕೊಟ್ಟೋದ್ರು ಇವಾಗ. ಅದು ಕಾಲಲ್ವಾ? ಆಯ್ತು ಬಿಡು, ಆಯ್ತು. ಆಯ್ತಾಯ್ತು, ಏನಾಗಿಲ್ಲ. 5 ನಿಮಿಷ ಆಯ್ತು. ನೀವು ಉಪ್ಪ ಇದೆಲ್ಲ ಸಾಹಸ ಮಾಡ್ಬೇಡ ನೀನು, ಒಬ್ಬರು ಬೇರೆ ಐತೆ. ಫುಲ್ ಹಿಂದೆ ಹಾಕ್ಬಿಡು ಮಾಡಿ. ಜನ ಜಾಸ್ತಿ. ಪಿಕ್ನಿಕ್ ರೆಸಾರ್ಟ್ ಅಂದ್ರೆ ಚೆನ್ನಾಗಿ ಓದಿತಾ ಇರೋಳು. ನಾವು ಮೂಮೆಂಟ್ ಕ್ಯಾಪ್ಚರ್ ಮಾಡೋಕೋದು ಹಿಂಗೆ ಸ್ಟನ್ ಆಗ್ಬಿಡೋದು. ಗೈಸ್, ಡೆಲಿವರಿ ಆದಮೇಲೆ ನೆಕ್ಸ್ಟ್ ಡೇ ನಾನು ಹೇಳಲ್ವ, ನಿಜವಾಗ್ಲೂ ಶಿ ಈಸ್ ವೆರಿ ಸ್ಟ್ರಾಂಗ್. ಮೆಂಟಲಿ ತುಂಬ ಪ್ರಿಪೇರ್ ಆಗಿದ್ಲು, ಎಲ್ಲದಕ್ಕೂ ರೆಡಿ ನಾನು ಅನ್ನೋ ಥರ. ಸೊ ಸಿ ಸೆಕ್ಷನ್ ಆದ್ರೂ ಅವಳು ಆರಾಮಾಗಿ ಯಾರು ಸಪೋರ್ಟು ಇಲ್ದಂಗೆ ವಾಕ್ ಮಾಡಿದ್ಲು. ಅದು ನೋಡಿ ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಹೆಮ್ಮೆ ಆಯಿತು. ಅಷ್ಟೆಲ್ಲ ತುಂಬ ವಿಡಿಯೋ ನೋಡಿದ್ದೆ ನಾನು, ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತ. ಬಟ್ ಇವಳನ್ನ ನೋಡಿದ್ಮೇಲೆ ಮೈಂಡ್ ಸೆಟ್ಗಿಂತ ಯಾವುದೂ ದೊಡ್ಡದಲ್ಲ ಅನ್ನಿಸ್ತು. ಗೈಸ್, ಊಟ ಮಾತ್ರ ಸಕ್ಕತ್ತಾಗಿದೆ. ಮನೆಯಲ್ಲಿ ಊಟ ಯಾವ ಥರ ಇದೆ ಅದೇ ಥರ ಇದೆ. ನಾವು ಆ್ಯಕ್ಚುಲಿ ಇದು 3rd ಡೇ ಬಂದಿರೋದು. ಆ್ಯಕ್ಚುಲಿ ಇದು 3rd ಡೇ ಆಗಿದೆ. 3 ದಿವಸದಿಂದನೂ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಇಲ್ಲೇ ತಿಂತಾ ಇದ್ದೀವಿ. ಫಸ್ಟು ಟಿಫನ್ ಮಾಡಿದ ತಕ್ಷಣ ಫಿದಾಗೋದ್ವಿ, ಇಲ್ಲೇ ತಿಂದ್ಬಿಡೋಣ 3 ಹೊತ್ತು ಅಂತ. ಆ್ಯಂಡ್ ಡೈಜೆಷನ್ ಕೂಡ ತುಂಬ ಚೆನ್ನಾಗಿದೆ. ನಾನು ಬಿಸಿ ಅವಾಗಲೇ ರೆಡಿಮೇಡ್ ತಗೊಂಬಂದು ಕೊಡ್ತಾರೆ. ಆನ್ ಟೈಮ್ ಕರೆಕ್ಟಾಗಿ ಬೆಳಗ್ಗೆ ಟಿಫನ್ ಒಂದು 8:30, 8, ಮಧ್ಯಾಹ್ನ ಊಟ 1:30, 2 ಒಳಗಡೆ ಸ್ನ್ಯಾಕ್ಸು. ಅದಾದಮೇಲೆ ಮತ್ತೆ ನೈಟು 7:30, 8ಗೆಲ್ಲ ಊಟ. ಪಕ್ಕ ಒಂದು ಮೇಂಟೈನ್ ಮಾಡ್ತಾ ಇರೋ ಟೈಮು. ಮತ್ತು ಊಟ ಕೂಡ ಮುಂಚೆನೇ ಕೇಳ್ತಾರೆ ಏನು ಊಟ ಬೇಕು ನಿಮಗೆ, ಏನು ಬೇಕು ಅಂತ. ಅಷ್ಟೇ ಆರ್ಡ್ರು ತಗೊಂಡು ಅಷ್ಟೇ ಮಾಡ್ತಾರೆ, ಎಕ್ಸ್ಟ್ರಾನು ಮಾಡಲ್ಲ, ಏನು ವೇಸ್ಟ್ ಮಾಡಲ್ಲ. ಅಂದ್ರೆ ಚಪಾತಿ, ಅನ್ನ, ಸಾಂಬಾರ್, ಪಲ್ಯ, ರಸಮ್. ಹೌದು, ಇನ್ಕ್ಲೂಡೆಡ್ ಇಲ್ಲಿ ಫುಲ್ ಮೀಲ್. ರಸಮ್ಮು, ಸಾಂಬಾರು, ಸೊಪ್ಪು, ಮತ್ತೆ ತರಕಾರಿ, ಪಲ್ಯ, ಮುದ್ದೆನೂ ಇರುತ್ತೆ. ಮುದ್ದೆ ಬೇಕಾದ್ರೆ ಮುದ್ದೆನೂ ಇರುತ್ತೆ. ಏನು ಆ್ಯಡೆಡ್ ಟೇಸ್ಟ್ ಆಗಲಿ ಕಲರ್ ಆಗಲಿ ಏನೂ ಇಲ್ಲ. ಆ್ಯಕ್ಚುಲಿ ಖಾರನೂ ಜಾಸ್ತಿ ಇಲ್ಲ, ತುಂಬ ಮೈಲ್ಡ್ ಆಗಿದೆ. ಬಾಡಿಗೂ ತುಂಬ ಚೆನ್ನಾಗಿದೆ. ಗೈಸ್, ನನ್ನ ಪ್ರಕಾರ ಮಗು ಆಗಿದ ತಕ್ಷಣ ಮಗುನ ನೋಡ್ಕೋಬೇಕು, ಮಗು ಜೊತೆ ಸ್ಪೆಂಡ್ ಮಾಡಬೇಕು ಅನ್ನೋದಕ್ಕಿಂತ ಹೆಂಡ್ತಿ ವೈಫ್ ಏನಿರ್ತಾರೆ ಅವಳಿಗೆ ಟೈಮ್ ಕೊಡಬೇಕು. ಅಲ್ಲಿದ್ದರೂ ಅವಳಿಗೆ ಸಪೋರ್ಟ್ ಮಾಡೋರು. ಆದ್ರೂ ನಾನು ಅದನ್ನು ಫೀಲ್ ಮಾಡಬೇಕು ಅಂತ ನಾನು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಅವಳಿಗೆ ಎದ್ದೊಳಗೆ ಕಷ್ಟ ಆಗ್ತಾಯಿತ್ತು. ಬಟ್ ಎದ್ದ ಮೇಲೆ ನಿಂತ್ಕೊಳ್ಳೋಳು, ಆರಾಮಾಗಿ ವಾಕ್ ಮಾಡೋಳು. ಸೊ ಸ್ವಲ್ಪ ವಾಕ್ ಮಾಡಿಸ್ಬೇಕು ಅಂತ ಹೇಳಿದರು ಡಾಕ್ಟ್ರು. ಸೊ ಅದಕ್ಕೋಸ್ಕರ ವಾಕ್ ಮಾಡಿಸ್ತಾ ಇದ್ವಿ. ಸೊ ಅದು ಒಂಥರ ಮೆಮೊರೇಬಲ್, ಲೈಫ್ ಟೈಮ್ ಮೆಮೊರೇಬಲ್. ಅವಳು ನೋಡ್ಕೊಂಡಿದ್ದು ಅಲ್ಲಿ ಅದೆಲ್ಲ ತುಂಬ ಅಂದರೆ ಇವಾಗೂ ನನಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು. ಆದ್ರೂ ಇವಾಗ ನನಗೆ ಅದು ನೆನಪಾಗುತ್ತೆ ಆ ಸೀನ್ ಎಲ್ಲ ನೋಡಿದ್ರೆ. ಇವಳು ನನಗೆ ತುಂಬ ಅಡಿಕ್ಟೇಬಲ್ಲು. ಅಂದರೆ ನಾನೊಬ್ಬ ಇದ್ದರೆ ಸಾಕು, ಬೇರೆ ಏನು ಬೇಡ ಇವಳಿಗೆ. ಮೆಚ್ಚದೆ ಕಣಯ್ಯ. ಗೈಸ್, ಏನು ಗೊತ್ತಾ, ಆಪ್ರೇಷನ್ ಆಗಿದೆ, 1 ದಿನ ಆಗಿದೆ ಅಷ್ಟೇ. ಬಟ್ ಆದರೂ ಅವಳು ಸ್ಟ್ರಾಂಗ್ ಅಂತ ನಾನು ಪದೇ ಏನು ಕೇಳೋದು ಅಂದರೆ, 1 ವಾರದಲ್ಲೆಲ್ಲ ರೆಡಿ ಆಗಿಬಿಡ್ತೀನಿ ಅಂತಾರೆ. ಕೆಲವರು ತಿಂಗಳುಗಟ್ಟಲೆ 3 ತಿಂಗಳುಗಟ್ಟಲೆ ತೊಗೊತಾರೆ. ಬಟ್ ಮೆಂಟಲಿ ಸ್ಟ್ರಾಂಗ್ ಇದ್ದರು ಅಂದರೆ ಫಿಸಿಕಲಿ ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಆಗ್ತಾರೆ. ಯಾಕೆಂದರೆ ಫಿಸಿಕಲಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಮೆಂಟಲಿ ಸ್ಟ್ರಾಂಗ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಗೈಸ್, ಇನ್ನೊಂದು ಸರ್ಪ್ರೈಸ್ ಮತ್ತು ಖುಷಿ ಏನಂತ ಅಂದರೆ, ಇವರ ಅಜ್ಜಿ ಮತ್ತು ಆಂಟಿ ಇಬ್ಬರೂ ಆಸ್ಟ್ರೇಲಿಯಿಂದ ಪಾಪು ನೋಡೋಕೆ ಬಂದಿದ್ದರು. ಅವ್ರ ಮುಖದಲ್ಲಿ ಖುಷಿ ಒಂಥರ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಅವ್ರ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನೋ ಥರ ಇತ್ತು. ನಮಗಂತೂ ತುಂಬ ಖುಷಿ ಆಯಿತು. ಗೈಸ್, ಇವತ್ತು ಫೈನಲ್ ಡೇ ಎಲ್ಲ ಆಗಿದೆ. ಇವತ್ತು ಡಿಸ್ಚಾರ್ಜ್ ಇದೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಮತ್ತು ಕೆಳಗಡೆ ಕಾರು ಡೆಕೋರೇಷನ್ ಮಾಡ್ತಾರಂತೆ. ಸೊ ಕಾರ್ ಡೆಕೋರೇಷನ್ಗೆ ರೆಡಿ ಇದೆ. ಹೇಳ್ತಾರೆ ನೋಡಿ. ಆ್ಯಕ್ಚುಲಿ ಇದು ನಮ್ಮ ರೂಮ್ ಎದುರುಗಡೆ ಇರೋ ಫೋಟೋ. ಸಿಂಹದ ವೈಫು ಮತ್ತು ಬೇಬಿ. ಇಲ್ಲಿ ನೋಡಿ, ಆರು ಅಂತ ಇದೆ ನಮ್ಮ ರೂಮ್ ಹೆಸರು.
ಏನಕ್ಕೆ ಸಿಂಹದ ವೈಫು ಮತ್ತು ಹೆಂಡತಿ ಅಂದರೆ ಸಿಂಹಗಳು ಆ್ಯಕ್ಚುಲಿ ತುಂಬ ಫ್ಯಾಮಿಲಿನ ಇಂಪಾರ್ಟೆನ್ಸ್ ಕೊಡ್ತವೆ ಆ್ಯಂಡ್ ತುಂಬ ಕೇರ್ ಮಾಡ್ತವೆ. ಆ ಗುಂಪಲ್ಲೇ ಇರ್ತವೆ, ಒಂಟಿಯಾಗಿರಲ್ಲ. ಅದಕ್ಕೆ ಆ ಸಿಂಹದ ಹಾಕಿರೋದು. ನಾವಿದ್ದಂಥ ರೂಮ್ ಟೂರ್ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ ಹಾಕ್ತೀನಿ. ಸೊ ಲಾಸ್ಟಲ್ಲಿ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ ಡಾಕ್ಟ್ರು ಕೂಡ ಬಂದು ನಮಗೆ ಎಲ್ಲ ಯಾವ ಥರ ಇರಬೇಕು ಏನು ಅಂತ ಎಲ್ಲ ಹೇಳಿದ್ರು. ಏನಾದರೂ ಪ್ರಾಬ್ಲಮ್ ಇದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಅಂತಲೇ ಹೇಳಿದ್ರು. ತುಂಬ ಖುಷಿ ಆಯಿತು, ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಗೈಸ್, ಇದು ನಮ್ಮ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನಾವು ಕಳೆದದ್ದು ಓವರ್ ಆಲ್ 5 ದಿನ ಹಾಸ್ಪಿಟಲಲ್ಲಿದ್ವಿ. ಸೊ ಆದಷ್ಟು ಎಲ್ಲ ಕವರ್ ಮಾಡಿದ್ದೀನಿ ನಾನು. ನಮ್ಗೆ ಯಾವ ಥರ ಆಯಿತು ಏನು, ನಾವು ನಾರ್ಮಲ್ ಡೆಲಿವರಿ ಅಂದ್ಕೊಂಡು C-ಸೆಕ್ಷನ್ ಆಗಿದ್ದು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು, ಈ ಜರ್ನಿ ಇಷ್ಟ ಆಗಿತ್ತು ಅಂತ ಅಂದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.